ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸಿಂಪಲ್ ಆಗಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆಗಿ ಸ್ವೀಟ್ ರೆಸಿಪಿ ಮಾದಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಶೈಲಿಯಲ್ಲಿ ಸೂಪರ್ ಆಗಿರುತ್ತೆ. ಒಂದ್ಸರ್ತಿ ನೀವು ಹೀಗೆ ಟ್ರೈ ಮಾಡ್ಬೋದು. 2 ಕಪ್ಪು ಗೋಧಿ ಹಿಟ್ಟು. ಕೈಲಿ ನಾವು ಹಿಡಿದ್ರೆ ಸ್ವಲ್ಪ ಬಿಸಿ ತಾಗಬೇಕು. ಬಿಳಿ ಎಳ್ಳನ್ನ ಹಾಕೊಂಡು ಸ್ವಲ್ಪ ಹುರಿದ ಹಾಕೋದ್ರಿಂದ ಒಳಗ ತೆಗೆದು ಹಾಕ್ತಾ ಇದ್ದೀನಿ. ಇವಾಗ 1 ಟೀ ಸ್ಪೂನ್ ಅಷ್ಟು ಗಸಗಸೆಯನ್ನು ತಗೊಂಡಿದ್ದೀನಿ. ಮತ್ತೆ ತೆಗೆದು ಅದ ಬಟ್ಲೊಳಗೆ ಹಾಕ್ತಾ ಇದ್ದೀನಿ ಗಸಗಸೆ. ನಂತರ ಇವಾಗ ಸಣ್ಣ ರವೆ 4 ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ರವೆ ತಗೊಂಡಿದ್ದೀನಿ. ಸಣ್ಣ ರವೆ ಕೂಡ ಹಾಕ್ತಾ ಇದ್ದೀನಿ. ಬಡೆ ಸೂಪ್ ಅಂತ ಕೂಡ ಕರಿತೀವಿ. ಇದನ್ನು ನಾನು 2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಹಾಗೆ ಇದ್ರೆ ನೀವು ಹಾಕೋರಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹುರಿದು ಹಾಕ್ತಾ ಇದ್ದೀನಿ. ಕಪ್ ಅಷ್ಟು ನಾನು ಪುಟಾಣಿ ಬೇಳೆ ಅಂತಾಗ ಒಂದು ಅರ್ಧ ಕಪ್ ಅಷ್ಟು ತೆರೆದಿಟ್ಕೊಂಡಿರೋ ಒಣ ಕೊಬ್ಬರಿಯನ್ನು ಹಾಕೊಂಡಿದ್ದೀನಿ. ಫ್ರೈ ಮಾಡಿ 4 ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ರವೆ. ಇದು ಎಲ್ಲವನ್ನ ನಾನು ಈಗಾಗಲೇ ಹುರಿದು ಇಟ್ಕೊಂಡಿರೋದೇ. ಸಣ್ಣ ರವೆ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕೊಂಡು ನಂತರ 1 ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಮೇಲ್ಗಡೆ ಹಾಕಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ, ಆದಷ್ಟು ಹಿಟ್ಟು ತೆಳುವಾಗಿ ಬೇಡ, ಗಟ್ಟಿಯಾಗಿ ಇದ್ರೇ ಚೆನ್ನಾಗಿರುತ್ತೆ. ಬಿರುಸಾಗಿರ್ಬ ಡೈರೆಕ್ಟಾಗಿ ನಾದಿದ ಕೂಡಲೇ ಅದನ್ನು ಮಾಡಿಬಿಡಬೇಕು. ನೋಡಿ, ಇದು ಸುತ್ತು ಕಡೆ ಎಲ್ಲ ಈ ಥರ ಬಿರುಕೆಲ್ಲ ಬಿಡ್ತಾ ಇದೆ ನೋಡಿ. ಅದು ಹೆಂಗಾದರೂ ಇರೋ ನಂತರ ಇಲ್ಲಿ ಲಟ್ಸಿರೋ ಅಂತ ಸ್ವಲ್ಪ ಇದು ಕೆಂಪಗಾಗೋ ಥರ ಬೇಯಿಸಿದ್ರೆ ಸಾಕು. ಜಾಸ್ತಿ ಕೆಂಪಗಿರಬಾರ್ದು, ಮೀಡಿಯಮ್ದಲ್ಲಿ. ಮುರಿಯೋದಕ್ಕೆ ಸ್ಟಾರ್ಟ್ ಆರಬೇಕು ಅಥವಾ ತಣ್ಣಗಾದ್ಮೇಲೆ ನೀವು ಇದನ್ನು ನಾವು ಬೇಯಿಸಿದ ತಕ್ಷಣವೇ ಮುರಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಇದು ಸಣ್ಣಗಾಗಬೇಕು. ಮಿಕ್ಸರಲ್ಲಿ ಹಾಕಬೇಕಲ್ವಾ, ಇದು ಹಾಕಿ 2 ಸರ್ತಿ ಇದನ್ನು ತಿರುಗಿಸ್ಕೊಳ್ತಾ. 2 ಕಪ್ಪು ಗೋಧಿ ಹಿಟ್ಟಲ್ಲಿ ಇದಿಷ್ಟ ಆಗಿದೆ ನೋಡಿ. ಫ್ರೈ ಮಾಡ್ಕೊಂಡಿರುವಂಥ ಗಸಗಸೆ, ಬಿಳಿ ಎಳ್ಳು ಹಾಗೆ ಬಡೆ ಸೊಪ್ಪು ಹಾಕ್ತಾ ಇದ್ದೀನಿ. ಹುರ್ಕಡ್ಲೆ, ತೆಂಗಿನಕಾಯಿನ ಹಾಕೊಂಡು ಎಲ್ಲವನ್ನ ಸೇರಿಸ್ಕೊತಾ ಇದ್ದೀನಿ. 1 ಕಪ್ ಅಷ್ಟು ಬೆಲ್ಲ ಕರೆಕ್ಟ್ ಆಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಉತ್ತರ ಕರ್ನಾಟಕ ಶೈಲಿಯಲ್ಲಿ ಈ ಸಿಂಪಲ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸರ್ತಿ ನೀವು ಹೀಗೆ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟವಾಗುತ್ತೆ. ನಂತರ ಡ್ರೈ ಫ್ರೂಟ್ಸ್ನ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿರುವಂತಹ ಮಾದಲಿ ರೆಸಿಪಿ ರೆಡಿ ಆಯಿತು.